ಇಷ್ಟೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನನಗೆ ಯಡಿಯೂರಪ್ಪ ಅವರು ಈ ಹಿಂದೆ ಹೌಸ್ ಅಲ್ಲಿ ಹೇಳಿದಂತ ಒಂದು ಮಾತು ನೆನಪಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಟ್ಟು ಬಿಡ್ತಾರಾ, ಈ ರೀತಿ ನೇರವಾಗಿ ಹೇಳಿದ್ರು ಯಡಿಯೂರಪ್ಪ ಅವರು. ಈ ವಿಚಾರ ಈಗಲೂ ಕೂಡ ಪ್ರಸ್ತುತ ಮತ್ತು ಭಾರಿ ಚರ್ಚೆ ಆಗ್ತಾ ಇರುತ್ತೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕೂಡ ಆಗ್ತಾ ಇರುತ್ತೆ ಯಡಿಯೂರಪ್ಪ ಅವರು ಅವತ್ತು ಹೇಳಿದಂತ ಮಾತು. ಈ ಮಧ್ಯೆ ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಫರ್ ಕೂಡ ಬಂತ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಇಂದ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಶಾಕ್. ಇನ್ನೇನು ಸಿಎಂ ಆಗ್ಬಿಡ್ತೀನಿ, ಚೇರ್ ಹತ್ತಿರ ಆಗ್ತಾ ಇದೆ, ನಾನ್ ಸಿಎಂ ಆಗ್ಬಿಡ್ತೀನಪ್ಪ ಅನ್ನೋಷ್ಟರಲ್ಲೇ ಹೊಸ ಲಕ್ಷ್ಮಿ ಪಟಾಕಿನೇ ಸಿಡಿಸ್ಬಿಟ್ಟಿದ್ದಾರೆ. ಅಷ್ಟು ಈಸಿ ಇಲ್ವೇ ಇಲ್ಲ ಡಿ ಕೆ ಸಾಹೇಬ್ರೆ ಅನ್ನೋ ರೀತಿಯ ಒಂದು ಸಂದೇಶ ಸಿದ್ದರಾಮಯ್ಯ ಬಣದಿಂದ ರವಾನೆಯಾಗಿದೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಹಾಗಿದ್ರೆ? ಸಿದ್ದರಾಮಯ್ಯ ಅವರು ಆಯ್ತಪ್ಪ ನನ್ನ ಅವಧಿ ಆಯ್ತು, ಬಾ ನೀನ್ ಸಿಎಂ ಆಗು ಅಂತ ಏನಾದ್ರೂ ಅವ್ರ ಇರಾದೆಗೆ ಬಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಈಸಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಚೇರ್ ಅನ್ನು ಅಲಂಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತಿನ ಬೆಳವಣಿಗೆ. ಹಾಗಿದ್ರೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಸೀನಲ್ಲೇ ಇರಲಿಲ್ಲ. ಇದು ಒಂದ್ ರೀತಿ ಹೆಂಗಾಯ್ತು ಅಂತಂದ್ರೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ತರ ಆಗ್ಬಿಡ್ತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಂತ ಸೀನ್ ಇತ್ತು, ಆದ್ರೆ ಸತೀಶ್ ಜಾರಕಿಹೊಳಿ ಬಂದ್ಬಿಟ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಆಗಿದ್ರೆ ಡಿಕೆಶಿ ಕಥೆ ಏನು? ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಡಿಸಿಎಂ ಡಿಕೆಶಿ ನಿಲುವು ನಿಗೂಢತೆ. ಕೆಲ ದಿನಗಳ ಹಿಂದೆ ಕರ್ನಾಟಕಕ್ಕೆ ಏಕನಾಥ್ ಶಿಂದೆ ಅವರು ಬಂದಿದ್ರು. ಕರ್ನಾಟಕದಲ್ಲೂ ಓರ್ವ ಶಿಂದೆ ಇದ್ದಾರೆ ಅಂತ ಮಹಾ ಡಿಸಿಎಂ ಹೇಳಿಬಿಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಬಿಜೆಪಿಗೆ ಹೋಗಲ್ಲ ಅಥವಾ ಬೇರೆ ಕಡೆ ಹೋಗಿ ಸಿಎಂ ಆಗಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದು ಸಿಎಂ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂದಿದ್ದೇ ಡಿ ಕೆ ಶಿವಕುಮಾರ್ ಅವರು. ತನ್ನ ಆಪ್ತರಿಗೂ ನೋಟಿಸ್ ಜಾರಿ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರು. ಯಾರು ಅವ್ರ ಪರವಾಗಿ ಮಾತಾಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಇದೀಗ ಸ್ವತಃ ಸಿಎಂ ಮಗನಿಂದಲೇ ಸತೀಶ್ ಪರ ಬ್ಯಾಟಿಂಗ್. ಸಿದ್ದರಾಮಯ್ಯ ಆಪ್ತರು ಸತೀಶ್ ಬೆಂಬಲಿಸಿದ್ರೆ ಡಿಕೆಶಿ ಕನಸು ಭಗ್ನವಾಗುತ್ತೆ. ಸತೀಶ್ ಸಿಎಂ ಆಗುವಂತಹ ಸನ್ನಿವೇಶ ಬಂದ್ರೆ ಡಿಕೆಶಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ ಡಿ ಕೆ ಶಿವಕುಮಾರ್, ಆ ರೀತಿಯ ಆಪ್ಷನ್ ಕೂಡ ಇದೆ. ಹಿಂಗಾಗಿ ಬನ್ನಿ ಬಿಜೆಪಿಗೆ ಅಂತ ಕೇಸರಿ ಸೇನೆಯೂ ಕೂಡ ಆಫರ್ ಕೊಡ್ತಾ ಇದೆ ಅಂತ. ನೋಡೋಣ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇಷ್ಟೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನನಗೆ ಯಡಿಯೂರಪ್ಪ ಅವರು ಈ ಹಿಂದೆ ಹೌಸ್ ಅಲ್ಲಿ ಹೇಳಿದಂತ ಒಂದು ಮಾತು ನೆನಪಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಟ್ಟು ಬಿಡ್ತಾರಾ, ಈ ರೀತಿ ನೇರವಾಗಿ ಹೇಳಿದ್ರು ಯಡಿಯೂರಪ್ಪ ಅವರು. ಈ ವಿಚಾರ ಈಗಲೂ ಕೂಡ ಪ್ರಸ್ತುತ ಮತ್ತು ಭಾರಿ ಚರ್ಚೆ ಆಗ್ತಾ ಇರುತ್ತೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕೂಡ ಆಗ್ತಾ ಇರುತ್ತೆ ಯಡಿಯೂರಪ್ಪ ಅವರು ಅವತ್ತು ಹೇಳಿದಂತ ಮಾತು. ಈ ಮಧ್ಯೆ ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಫರ್ ಕೂಡ ಬಂತ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಇಂದ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಶಾಕ್. ಇನ್ನೇನು ಸಿಎಂ ಆಗ್ಬಿಡ್ತೀನಿ, ಚೇರ್ ಹತ್ತಿರ ಆಗ್ತಾ ಇದೆ, ನಾನ್ ಸಿಎಂ ಆಗ್ಬಿಡ್ತೀನಪ್ಪ ಅನ್ನೋಷ್ಟರಲ್ಲೇ ಹೊಸ ಲಕ್ಷ್ಮಿ ಪಟಾಕಿನೇ ಸಿಡಿಸ್ಬಿಟ್ಟಿದ್ದಾರೆ. ಅಷ್ಟು ಈಸಿ ಇಲ್ವೇ ಇಲ್ಲ ಡಿ ಕೆ ಸಾಹೇಬ್ರೆ ಅನ್ನೋ ರೀತಿಯ ಒಂದು ಸಂದೇಶ ಸಿದ್ದರಾಮಯ್ಯ ಬಣದಿಂದ ರವಾನೆಯಾಗಿದೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಹಾಗಿದ್ರೆ? ಸಿದ್ದರಾಮಯ್ಯ ಅವರು ಆಯ್ತಪ್ಪ ನನ್ನ ಅವಧಿ ಆಯ್ತು, ಬಾ ನೀನ್ ಸಿಎಂ ಆಗು ಅಂತ ಏನಾದ್ರೂ ಅವ್ರ ಇರಾದೆಗೆ ಬಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಈಸಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಚೇರ್ ಅನ್ನು ಅಲಂಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತಿನ ಬೆಳವಣಿಗೆ. ಹಾಗಿದ್ರೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಸೀನಲ್ಲೇ ಇರಲಿಲ್ಲ. ಇದು ಒಂದ್ ರೀತಿ ಹೆಂಗಾಯ್ತು ಅಂತಂದ್ರೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ತರ ಆಗ್ಬಿಡ್ತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಂತ ಸೀನ್ ಇತ್ತು, ಆದ್ರೆ ಸತೀಶ್ ಜಾರಕಿಹೊಳಿ ಬಂದ್ಬಿಟ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಆಗಿದ್ರೆ ಡಿಕೆಶಿ ಕಥೆ ಏನು? ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಡಿಸಿಎಂ ಡಿಕೆಶಿ ನಿಲುವು ನಿಗೂಢತೆ. ಕೆಲ ದಿನಗಳ ಹಿಂದೆ ಕರ್ನಾಟಕಕ್ಕೆ ಏಕನಾಥ್ ಶಿಂದೆ ಅವರು ಬಂದಿದ್ರು. ಕರ್ನಾಟಕದಲ್ಲೂ ಓರ್ವ ಶಿಂದೆ ಇದ್ದಾರೆ ಅಂತ ಮಹಾ ಡಿಸಿಎಂ ಹೇಳಿಬಿಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಬಿಜೆಪಿಗೆ ಹೋಗಲ್ಲ ಅಥವಾ ಬೇರೆ ಕಡೆ ಹೋಗಿ ಸಿಎಂ ಆಗಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದು ಸಿಎಂ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂದಿದ್ದೇ ಡಿ ಕೆ ಶಿವಕುಮಾರ್ ಅವರು.
ತನ್ನ ಆಪ್ತರಿಗೂ ನೋಟಿಸ್ ಜಾರಿ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರು. ಯಾರು ಅವ್ರ ಪರವಾಗಿ ಮಾತಾಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಇದೀಗ ಸ್ವತಃ ಸಿಎಂ ಮಗನಿಂದಲೇ ಸತೀಶ್ ಪರ ಬ್ಯಾಟಿಂಗ್. ಸಿದ್ದರಾಮಯ್ಯ ಆಪ್ತರು ಸತೀಶ್ ಬೆಂಬಲಿಸಿದ್ರೆ ಡಿಕೆಶಿ ಕನಸು ಭಗ್ನವಾಗುತ್ತೆ. ಸತೀಶ್ ಸಿಎಂ ಆಗುವಂತಹ ಸನ್ನಿವೇಶ ಬಂದ್ರೆ ಡಿಕೆಶಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ ಡಿಕೆ ಶಿವಕುಮಾರ್, ಆ ರೀತಿಯ ಆಪ್ಷನ್ ಕೂಡ ಇದೆ. ಹಿಂಗಾಗಿ ಬನ್ನಿ ಬಿಜೆಪಿಗೆ ಅಂತ ಕೇಸರಿ ಸೇನೆಯೂ ಕೂಡ ಆಫರ್ ಕೊಡ್ತಾ ಇದೆ ಅಂತ. ನೋಡೋಣ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇಷ್ಟೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನನಗೆ ಯಡಿಯೂರಪ್ಪ ಅವರು ಹಿಂದೆ ಹೌಸ್ ಅಲ್ಲಿ ಹೇಳಿದಂತ ಒಂದು ಮಾತು ನೆನಪಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವ್ರಿಗೆ. ನೇರವಾಗಿ ಡಿಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಟ್ಟು ಬಿಡ್ತಾರಾ, ಈ ರೀತಿ ನೇರವಾಗಿ ಹೇಳಿದ್ರು ಯಡಿಯೂರಪ್ಪ ಅವರು. ಈ ವಿಚಾರ ಈಗಲೂ ಕೂಡ ಪ್ರಸ್ತುತ ಮತ್ತು ಭಾರಿ ಚರ್ಚೆ ಆಗ್ತಾ ಇರುತ್ತೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕೂಡ ಆಗ್ತಾ ಇರುತ್ತೆ ಯಡಿಯೂರಪ್ಪ ಅವರು ಅವತ್ತು ಹೇಳಿದಂತ ಮಾತು. ಈ ಮಧ್ಯೆ ಬಿಜೆಪಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಆಫರ್ ಕೂಡ ಬಂತ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಇಂದ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಶಾಕ್. ಇನ್ನೇನು ಸಿಎಂ ಆಗ್ಬಿಡ್ತೀನಿ, ಚೇರ್ ಹತ್ತಿರ ಆಗ್ತಾ ಇದೆ, ನಾನ್ ಸಿಎಂ ಆಗ್ಬಿಡ್ತೀನಪ್ಪ ಅನ್ನೋಷ್ಟರಲ್ಲೇ ಹೊಸ ಲಕ್ಷ್ಮಿ ಪಟಾಕಿನೇ ಸಿಡಿಸ್ಬಿಟ್ಟಿದ್ದಾರೆ. ಅಷ್ಟು ಈಸಿ ಇಲ್ವೇ ಇಲ್ಲ ಡಿಕೆ ಸಾಹೇಬ್ರೆ ಅನ್ನೋ ರೀತಿಯ ಒಂದು ಸಂದೇಶ ಸಿದ್ದರಾಮಯ್ಯ ಬಣದಿಂದ ರವಾನೆಯಾಗಿದೆ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಹಾಗಿದ್ರೆ, ಸಿದ್ದರಾಮಯ್ಯ ಅವರು ಆಯ್ತಪ್ಪ ನನ್ನ ಅವಧಿ ಆಯ್ತು ಬಾ ನೀನ್ ಸಿಎಂ ಆಗುವಂತ ಏನಾದ್ರೂ ಅವ್ರ ಇರಾದೆಗೆ ಬಂದ್ರೆ ಡಿಕೆ ಶಿವಕುಮಾರ್ ಅಷ್ಟು ಈಸಿಯಾಗಿ ಡಿಕೆ ಶಿವಕುಮಾರ್ ಸಿಎಂ ಚೇರ್ ಅನ್ನು ಅಲಂಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತಿನ ಬೆಳವಣಿಗೆ. ಹಾಗಿದ್ರೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಸೀನಲ್ಲೇ ಇರಲಿಲ್ಲ. ಇದು ಒಂದ್ ರೀತಿ ಹೆಂಗಾಯ್ತು ಅಂತಂದ್ರೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ತರ ಆಗ್ಬಿಡ್ತು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಡಿಕೆ ಶಿವಕುಮಾರ್ ಅಂತ ಸೀನ್ ಇತ್ತು, ಆದ್ರೆ ಸತೀಶ್ ಜಾರಕಿಹೊಳಿ ಬಂದ್ಬಿಟ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಆಗಿದ್ರೆ ಡಿಕೆಶಿ ಕಥೆ ಏನು? ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಡಿಸಿಎಂ ಡಿಕೆಶಿ ನಿಲುವು ನಿಗೂಢತೆ. ಕೆಲ ದಿನಗಳ ಹಿಂದೆ ಕರ್ನಾಟಕಕ್ಕೆ ಏಕನಾಥ್ ಶಿಂದೆ ಅವರು ಬಂದಿದ್ರು. ಕರ್ನಾಟಕದಲ್ಲೂ ಓರ್ವ ಶಿಂದೆ ಇದ್ದಾರೆ ಅಂತ ಮಹಾ ಡಿಸಿಎಂ ಹೇಳಿಬಿಟ್ಟಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಬಿಜೆಪಿಗೆ ಹೋಗಲ್ಲ ಅಥವಾ ಬೇರೆ ಕಡೆ ಹೋಗಿ ಸಿಎಂ ಆಗಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದು ಸಿಎಂ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂದಿದ್ದೆ ಡಿಕೆ ಶಿವಕುಮಾರ್ ಅವರು. ತನ್ನ ಆಪ್ತರಿಗೂ ನೋಟಿಸ್ ಜಾರಿ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರು. ಯಾರು ಅವ್ರ ಪರವಾಗಿ ಮಾತಾಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಇದೀಗ ಸ್ವತಃ ಸಿಎಂ ಮಗನಿಂದಲೇ ಸತೀಶ್ ಪರ ಬ್ಯಾಟಿಂಗ್. ಸಿದ್ದರಾಮಯ್ಯ ಆಪ್ತರು ಸತೀಶ್ ಬೆಂಬಲಿಸಿದ್ರೆ ಡಿಕೆಶಿ ಕನಸು ಭಗ್ನವಾಗುತ್ತೆ. ಸತೀಶ್ ಸಿಎಂ ಆಗುವಂತಹ ಸನ್ನಿವೇಶ ಬಂದ್ರೆ ಡಿಕೆಶಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ ಡಿಕೆ ಶಿವಕುಮಾರ್, ಆ ರೀತಿಯ ಆಪ್ಷನ್ ಕೂಡ ಇದೆ. ಹಿಂಗಾಗಿ ಬನ್ನಿ ಬಿಜೆಪಿಗೆ ಅಂತ ಕೇಸರಿ ಸೇನೆಯೂ ಕೂಡ ಆಫರ್ ಕೊಡ್ತಾ ಇದೆ ಅಂತ. ನೋಡೋಣ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್,